ಸೌಮ್ಯ ಕಪ್ಪಳ ಕೊಡ್ದು ಬಿಡ್ತೀನಿ. ಸುಸುನ್ ಏನಾದರೂ ಅಂದ್ಬಿಟ್ರೆ ಹೇಳು, ನಾನು ಮುಖ್ಯನಾ ಅವಳು ಮುಖ್ಯನಾ? ಅವಳು ಬೇಕಾ ನಾನು ಬೇಕಾ? ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಸುಸುನೇ ಮುಖ್ಯ, ನೀನು ಸುಸು ಬೇಕು ಅಂತ ಹೇಳಿ. ನಾನು ಇಲ್ಲೋಡು ನಿನ್ನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ. ನಿನಗೂ ನನಗೂ ಜೋಡಿನೇ ಅಲ್ಲ. ನೀನು ಇರೋದು ನೋಡು, ನಾನಿರೋದು ನೋಡು. ಇಲ್ಲೋಡು ನನಗೆ ಸುಸುನೇ ಮುಖ್ಯ. ಇಲ್ಲೋಡು ನಾನು ಸುಸು ಹತ್ರ ಚೆನ್ನಾಗಿದ್ದೀನಿ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಸುಸುನ್ ಜಾಸ್ತಿ ಬೈಯೋದು, ಸುಸುನ್ ಜಾಸ್ತಿ ನೀನು ಬಂದು ಅವಳಿಗೆ ತೊಂದರೆ ಕೊಡೋದು ಅದೆಲ್ಲ ಮಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ನೋಡು. ಯಾಕೆ ಹಂಗೆ ಮಾಡ್ತೀಯಾ ನೀನು? ಅವಳು ಯಾಕೆ ಬೈತಾ ಇದೆಯಾ? ಅಷ್ಟೇ ನೋಡು, ಸುಮ್ಮನೆ ಇದ್ಬಿಡು. ಸುಮ್ಮನೆ ಮರ್ಯಾದೆ ಕಳ್ಕೊಬೇಡ. ಇವಾಗ ಹೆಂಗಿದ್ಯಾ ಹಂಗಿರು. ನಾನು ಇಲ್ಲಿ ಬತ್ತಾ ಹೋಗ್ತಾ ನಾನು ಚೆನ್ನಾಗಿರ್ತೀನಿ, ನೀನು ಸುಮ್ಮನೆ ಇದ್ಬಿಡು. ಅದೇಂಗೆ ಸುಮ್ಮನಿರ್ತಾರೆ? ನಾನು ಆ ರೀತಿ ಮಾಡಿದ್ರೆ, ನಾನು ಆ ಥರ ತಪ್ಪು ಕೆಲಸ ಮಾಡಿದ್ರೆ ಬಿಡು ಹೋಗ್ಲಿ. ನನ್ನ ಮನೆಗೆ ಯಾರಾದ್ರೂ ಬೇರೆ ಗಂಡು ಮಕ್ಕಳು ಬತ್ತಾ ಹೋಗ್ತಾ ಇದ್ದರೆ ಬಿಡು, ಬತ್ತಾ ಹೋಗ್ತಾ ಇದ್ದಾರೆ, ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ನಾನು ಹೇಳಿದ್ರೆ ನೀನು ಸುಮ್ಮನಿರ್ತಿದ್ದ? ಹೇಳು, ನೀನು ಸುಮ್ಮನಿರ್ತಿದ್ದ ನಾನೇ ಆ ತಪ್ಪು ಕೆಲಸ ಮಾಡಿದ್ರೆ? ಇನ್ನು ಯಾರು ನೋಡ್ತಾರೆ? ಒಣಗುಳು ಕಡ್ಡಿನ ನಾನಾಗತ್ತಿ ಮದುವೆ ಆಗಿದ್ದೀನಿ. ನೀನು ಅದಕ್ಕೆ ಮತ್ತೆ ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ದು. ಇಷ್ಟು ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ. ನೀನು ನಾವನೇ ಬೇರೆ ಆಗಿದೆಯಾ? ನೀನು ನನಗೆ ಇಷ್ಟ ಇಲ್ಲ, ಸರಿನಾ? ನನಗೆ ಸುಸುನೇ ಮುಖ್ಯ. ನನಗೆ ಸುಸು ಬೇಕೇ ಬೇಕು. ಅಲ್ಲ, ನಾನೇ ನಿನ್ನ ಗಂಡನ ಕರ್ಕೊಂಡು ಕರ್ಕೊಂಡೋಗು. ನನ್ನ ಗಂಡನ ನೀನು ಯಾಕೆ ಕೇಳಿದ್ವಿ ಹಂಗೆ ಹಿಂಗೆ ಅಂತೇಳಿ ಹೆಂಗೆ ಮಾತಾಡ್ತಾಳೆ ನೋಡು. ಬಂದು ಅವಾಗಿಂದ ಆವಾಜ್ ಆಗ್ತದೆ. ಒಳ್ಳೆ ಮಾತನಾಗ ಏನು ಹೇಳಿದ್ರು ಕೇಳ್ತಾ ಇಲ್ಲ. ಇವಳೆಂತ ಮುಂಚೆ ಏನೋ ಮುಚ್ಚ ಬಾಯಿ. ನೀನೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ನಾಚಿಕೆ ಆಗೋದಿಲ್ವೇನೆ? ಅಲ್ಲ, ನಾನು ಅಂದ್ಕೊಂಡಿದ್ದೆ ನಿನಗೇನು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ. ನೋಡು ನಿನ್ನ ಮುಂದೆ ನಿನ್ನ ಬಾಳೆ ಹೆಂಗಿರುತ್ತೆ ಅಂತ ಈಗಲೇ ಎಲ್ಲನ ಕೆಡಿಸ್ಕೊಂಡು ಒಬ್ಬನ ಜೊತೆ ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಅಪ್ಪಾ ಹೊಡೆದಿದ್ದು ನೋಡು. ಯಪ್ಪ ಮತ್ತೆ ಅವಳನ್ನೇನು ಅನ್ಕೊಡು ನೀನು? ಅವಳ್ಯಾಕೆ ಮಾತಾಡೋದು? ಅವಳ ಬಗ್ಗೆ ಮಾತಾಡಬೇಡ. ಅವಳನ್ನ ಏನು ಅನ್ಬಾರ್ದು ಅಷ್ಟೇನೆ ನೋಡು. ಯಪ್ಪ, ಅಲ್ಲ ನನಗಿನ ಮುಖ್ಯ ಅವಳೇ ಮುಖ್ಯವಾದ್ಲ ನಿನಗೆ? ಅವಳೇ ಮುಖ್ಯನಾ ನಿನಗೆ? ಹೌದು ಸೌಮ್ಯ, ನನಗೆ ಅವಳೇ ಮುಖ್ಯ. ಹೇಳ್ತಾ ಇದ್ದೀನಿ, ಎಷ್ಟು ದಿವಸ ಹೆಂಗಿದ್ದೋ ಸುಮ್ಮನೆ ಹಂಗೆ ಇರೋದಾದ್ರೆ ಇರೋ. ನಾನು ನಿನಗೇನು ಅನ್ಯಾಯ ಮಾಡೋದಿಲ್ಲ. ದುಡ್ಕೊಬಂದು ಹಾಕಬೇಕಾ ಹಾಕ್ತೀನಿ. ತಿನ್ನು ಉಣ್ಣು ಚೆನ್ನಾಗಿರು ಅಷ್ಟೇನೆ. ಗೊತ್ತಾಗೈತೆ ತಾನೇ? ಗೊತ್ತಾಗಿದ್ಮೇಲೆ ಏನು ಮಾಡೋಕ್ಕಾಗಲ್ಲ. ನನ್ನ ಮಧ್ಯನೂ ಸುಸು ಮಧ್ಯನೂ ಏನು ಸಂಬಂಧ ಐತೆ ಅಂತ ಹೇಳಿ ನಿನಗೆ ಗೊತ್ತಾಗೈತೆ ತಾನೇ? ಗೊತ್ತಾಗಿದ್ಮೇಲೆ ಸುಮ್ಮನೆ ಇದ್ಬಿಡು. ಸುಮ್ಮನೆ ಇದ್ಬಿಡು. ಸುಮ್ಮನೆ ಮಾತಾಡೋಕೆ ಹೋಗ್ಬೇಡ. ನೀನು ಎಕ್ಸ್ಟ್ರಾ ಮಾತಾಡಬೇಡ, ಸರಿನಾ? ನನಗೆ ಸುಸುನೇ ಮುಖ್ಯ. ಸುಸುನು ನನ್ನನ್ನು ಯಾರೂ ನನ್ನ ಅವಳಿಂದ ದೂರ ಮಾಡೋಕ್ಕಾಗಲ್ಲ. ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ ನನ್ನ ಅವಳನ್ನು. ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನನಗೆ ಸುಸು ಬೇಕೇ ಬೇಕು. ಅಯ್ಯಪ್ಪ. ಅಲ್ಲ, ಅವಳಲ್ಲಿ ಏನಿದೆ ಅಂಥದ್ದು? ಅವಳು ಬೇಕೇ ಬೇಕು ಅಂತ ಹೇಳ್ತಾ ಇದೆಯಲ್ಲ. ಅವಳು ಬೇಕೇ ಬೇಕು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಅವಳಲ್ಲಿ ಏನು ಕಂಡ್ತು? ಅದೆಲ್ಲ ಗೊತ್ತಿಲ್ಲ. ನನಗೇನೋ ನಮ್ಮ ಸುಸು ಇಷ್ಟ ಆದ್ಲು. ನನಗೆ ತುಂಬ ಇಷ್ಟ ಆಗಿದ್ದಾಳೆ ಅಷ್ಟೇ. ಇಲ್ಲೋಡು, ನೀನು ಸಣ್ಣ ಇದೆಯಾ ಅನ್ನೋ ಮಾತ್ರಕ್ಕೆ ನಿನಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ನನ್ನ ಗಂಡ ನನ್ನ ಇಷ್ಟಪಡ್ತಾ ಇಲ್ಲ ಅಂತೇಳಿ. ಏನೋ ನಾನು ಈಗ ಯಾರೂ ನನಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಕಾರಣಕ್ಕೆ ಮಾತ್ರ ನಾನು ನಿನ್ನ ಮದುವೆ ಆಗಲಿಲ್ಲ. ನಿನ್ನ ಜೀವನ ಹಾಳಾಗುತ್ತಲ್ಲ ಅನ್ನೋ ಕಾರಣಕ್ಕೆ ಮದುವೆ ಆಗಿದೆ. ನನಗೆ ಹೆಣ್ಣು ಕೊಡೋರು ಮಸ್ತಾಗಿದ್ರು. ನನ್ನ ಮದುವೆ ಆಗ್ತಿದ್ದೆ. ಆದರೆ ನಿನ್ನ ಮದುವೆ ಆದಮೇಲೆ ಹೋಗಿ ಇಂಥ ಹುಡುಗಿನ ಮದುವೆ ಆದ್ನಲ್ಲ ಅನ್ನಿಸ್ತು ನನಗೆ. ಅದಕ್ಕೆ ನನಗೆ ನೋಡು, ನಾನು ಚೆನ್ನಾಗಿರೋ ಹುಡುಗಿನ ಮದುವೆ ಆಗಬೇಕು. ನನಗೆ ಹೈಟು ವೆಯ್ಟು ಪರ್ಸ್ನಾಲಿಟಿ ನಂತರ ಇರೋ ಹುಡುಗಿನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಆದರೆ ಆಗಲಿಲ್ಲ. ಅದು ಆಸೆ ತೀರಿಸ್ಕೋಬೇಕಲ್ಲ, ಅದಕ್ಕೆ ಸುಸು ಇದ್ದಾಳೆ. ಸುಸು ನನಗೆ ಏನೋ ಚೆನ್ನಾಗೆ ಮಾತಾಡಿಸ್ತಾಳೆ, ಚೆನ್ನಾಗಿರ್ತಾಳೆ. ನೀನು ಯಾವಾಗಲೂ ಬುಡು 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 ಅಂತಿರ್ತೀಯ. ನೀನು ಎಂದಾದ್ರೂ ಕೂತ್ಕೊಂಡು ಮಾತಾಡಿದ್ಯಾ? ಎಂದಾದ್ರೂ ಒಂದು ಸ್ಮೈಲ್ ಮಾಡಿದ್ಯಾ? ಏನಿಲ್ಲ. ಸುಸು ಸ್ಮೈಲ್ ನೋಡಿ, ಸುಸು ಸ್ಮೈಲ್ ನೋಡು. ಹಂಗೆ ಮತ್ತೆ ಕಟ್ಕೊಂಡಾಳು ಏನು ಮಾಡಿರೋನು ಕಾಣಿಸಲ್ಲ, ಇಕ್ಕೊಂಡಾಳು ಏನು ಮಾಡಿರೋನು ಎಲ್ಲ ಸೆನಕ್ಕೆ ಕಾಮುತ್ತೆ. ಸುಮ್ಮನೆ ಮಾತಾಡಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ತಾನೇ, ನನಗೆ ಸುಸುನೇ ಮುಖ್ಯ ಅಂತ ಹೇಳಿ ಸುಸುನ್ ಏನಾದರೂ ಒಂದು ಮಾತು ಅಂದಿದೆಯಾ ಸರಿ ಹೋಗೋದಿಲ್ಲ ನೋಡು, ಹೇಳಿರ್ತೀನಿ. ಸುಸುನ್ ಮಾತಾಡೋ ಆಗಿಲ್ಲ ನೀನು. ಸರಿ, ಮನೆ ಹತ್ರ ಬಾ, ಐತೆ ನಿನಗೆ. ಅತ್ತೆ ಹತ್ರ ಹೇಳ್ತೀನಿ ಬಾ. ಯಾಕಂದ್ರೆ ನನ್ನ ಅತ್ತೆ ಹತ್ರ ಹೇಳ್ಬಾರ್ದು, ಅವ್ರ ಹತ್ರ ಹೇಳ್ಬಾರ್ದು, ಇವ್ರ ಹತ್ರ ಹೇಳ್ಬಾರ್ದು ಅಂತ ವಿಷಯ ಮುಚ್ಚಿಟ್ಟಿದ್ನಲ್ಲ, ಅದಕ್ಕೆ ನಿಂದು ಜಂಬ ಆಯ್ತಾ? ಅದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ ನೀನು? ಮನೆ ಹತ್ರ ಬಾ, ಇಲ್ಲಿ ನಿನಗೆ ಇದಾವ ಬಾ, ಮನೆ ಹತ್ರ ಬಾ ನೀನು. ನಾನು ಯಾರಿಗೆ ಹೇಳಿದ್ರು ಅಷ್ಟೇ, ನಾನು ಏನು ಹೆದರ್ಕಮ್ಮ ಅಂತಾನಲ್ಲ. ನನಗೆ ಏನು ಈಗ ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ರಡಿಯೇ ಕಾಯಂ ಜಾಗ ಅಷ್ಟೇ. ಇರೋವರೆಗೂ ಈ ಹ್ಯಾಪಿ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಹೋಗ್ಲಾ ಆಸ್ತಿ ಅದು 6 ಸಾಲ ಅಡಿಕೆಗಡ ಇದು ಓದ್ತಾ ಹೋಗ್ಲಲ್ಲ ಅಷ್ಟೇ, ತಲೆ ಕೆಡಿಸ್ಕೊಂಬಲ್ಲ ನಾನು. ಹ್ಯಾಪಿ ನಾನು. ಹ್ಯಾಪಿ ಅಂತೆ. ಒಂದೆರಡು ದುಡ್ಡು ಇಕ್ಕೊಂಡಿದ್ಯಲ್ಲ, ಅದಕ್ಕೆ ಈಗ ಹ್ಯಾಪಿ ಅನ್ನು. ಕೈಯಾಗ ದುಡ್ಡೆಲ್ಲ ಖಾಲಿ ಆಗಲಿ, ಅವಾಗ ಗೊತ್ತಾಗುತ್ತೆ. ಎಲ್ಲ ಖಾಲಿ ಮಾಡಿ ಇವಳು ಕೈ ಬಿಡ್ತಾಳೆ, ಅವಾಗ ಗೊತ್ತಾಗುತ್ತೆ. ತಡಿ, ದುಡ್ಡಿನ ಬೆಲೆ ಏನು ಅಂತ ನಿನಗೆ. ಆಸ್ತಿ ಏನು ದುಡ್ಡೇನು ಅಂತೀಯ? ತಡಿ ಗೊತ್ತಾಗುತ್ತೆ. ಏನು ಇಲ್ಲ ಅಂದಮೇಲೆ ಗೊತ್ತಾಗುತ್ತೆ. ಈಗಲೇ ಮಾಮಿ ಇಲ್ಲೋದ್ಕೋ ಹತ್ಕೊನು ಮನೆಗೆ ಅಂಗಡಿ ವ್ಯಾಪಾರದ ಅದು ಇಲ್ಲೋದ್ಕೋ ಎಷ್ಟು ಇವಾಗ ಮನೆಯಾಗ ಎಷ್ಟು ಸಮಸ್ಯೆ ಆಗೈತೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಬಾ ಮನೆ ತಕ್ಕ ಬಾ, ನಿನಗೆ ಇದ್ದಾವೆ ಬಾಯಿ. ಅತ್ತಿಗೆ ಹೇಳ್ತೀನಿ ಬಾಯಿ, ನಿನ್ನ ಮನೆ ತಕ್ಕ ಬಾ ಇದ್ದಾವೆ. ಅಲ್ಲೋಡು, ಏನಾಗೈತೆ ನಂಗೆ ಹಿಂಗಾಡ್ತಾ ಐತೆ. ಸುಮ್ಮನೆ ಇದ್ರೆ ಯಾವುದಿರಲ್ಲಪ್ಪ, ಸುಮ್ಮನೆ ಅದೇಂಗೆ ಸುಮ್ಮನಿರ್ತಾರೆ? ನನ್ನ ಜಾಗದಲ್ಲಿ ನೀನಿದ್ರೆ ಇದೇ ಗತಿ ಬಂದಿದ್ರೆ ನೀನು ಸುಮ್ಮನಿರ್ತಿದ್ದೇನೆ? ಸುಮ್ಮನಿರ್ತಿದ್ದ ನೀನು? ಸುಮ್ಮನಿರು ಅಂತ ಹೇಳ್ತಾ ಇದೆಯಲ್ಲ. ನನ್ನ ಜಾಗದಲ್ಲಿ ನೀನು ಇದ್ದಿದ್ರೆ ಸುಮ್ಮನಿರ್ತಿದ್ದ? ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ. ನಾವು
ಏನು ನಿಗ್ರು ಮಾಡ್ತಾಳೆ. ನೋಡಕ್ಕಂಗೆನೆ ಒಣಗ್ಲು ಕಡ್ಡಿ ನವಣೆ ಬೇರೆ ಇದ್ದಂಗೆ ಇದ್ದಾಳೆ. ಹ್ಞೂ ನಾನು ಹೇಳಿದ್ದೀನಲ್ಲ ನೀನು ತಲೆ ಕೆಡಿಸ್ಕೊಬೇಡ ಸುಮ್ಮನಿರು. ಹಂಗೇನಾದರೂ ಆದರೆ ನಾನು ಹೋಗಲ್ಲ ನಿನ್ನ ಮನೆ ಹತ್ರ ಅಂತ ಹೇಳ್ತೀನಿ, ಸುಮ್ಮನಿರು. ಹಂಗಾದ್ರೆ ಬರಲ್ವಾ ನೀನು? ನನ್ನ ಹಂಗಾದ್ರೆ ನೀನು ಕೈ ಬಿಟ್ಟು ಹೋಗ್ತೀಯಾ? ಯಾರಿಲ್ಲ ಅಂತ ಹೇಳಿ ನಾನು ಎಷ್ಟು ಕೊರಗ್ತಾ ಇದ್ದೆ, ಹೆಂಗೋ ಸಿಕ್ಕಿದ್ದೆ ಅಂತ ತುಂಬ ಖುಷಿ ಪಡ್ತಿದ್ದೆ. ಹಂಗಾದ್ರೆ ನೀನು ಬಿಟ್ಟು ಹೋಗ್ಬಿಡ್ತೀಯಾ? ತಲೆ ಕೆಡಿಸ್ಕೊಬೇಡ. ಇಲ್ಲೋಡು ನಾನು ಒಂದು ವಾರಗಟ್ಟಲೆ ಹೋಗ್ತೀನ, ಎಲ್ಲಾದರೂ ಕೆಲ್ಸಕ್ಕೆ ಹೋದ್ರೆ ಗಾಡಿಗೆ ಹೋದ್ರೆ ಒಂದು ವಾರಗಟ್ಟಲೆ ಹೋಗ್ತೀನ, ಹಂಗೆ ಜೊತೆಲೆ ಕರ್ಕೊಂಡು ಹೋಗ್ಬಿಡ್ತೀನಿ ಬಾ. ನನಗೆ ಯಾರು ಕ್ಲೀನರ್ ಇಲ್ಲ ಏನಿಲ್ಲ, ನೀನೇ ಕ್ಲೀನರ್ ಎಲ್ಲ ಆಗ್ಬಿಟ್ಟು ಬಂತಿ. ನೀನೊಬ್ಬ ಯಾರಾದ್ರೂ ಬರೋಕ್ಕಾಗುತ್ತಾ ಹೆಣ್ಮಕ್ಳು? ಇವಾಗ ನಿನ್ನ ಯಾರೇ ಇದ್ದಾರೆ ಕೇಳೋರು? ಯಾರು ಇಲ್ಲ. ನೀನು ಇವಾಗ ಕೇಳೋರು ಯಾರು ಇಲ್ಲ. ನಾನೊಂದು ವಾರ ಒಂದು 2-3 ದಿವಸ ಆದರೂ ಹೋಗ್ತೀನಿ. ಈ ನಡುವೆ ಹೋಗಿಲ್ಲ ಅಷ್ಟೇ. ಹಿಂಗೆ ಹೋಗಿ ಹಿಂಗೆ ಬರ್ತಾ ಇದ್ದೀನಿ ಅಷ್ಟೇ. ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾ ಇದ್ದೀನಿ. ಇವಾಗ ಅಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಹೋದರೆ ಒಂದು 3-4 ದಿವಸ ಹೋಗೋ ಅಂಥ ದೂರ ಪ್ಲೇಸ್ಗಳಿಗೆಲ್ಲ ಹೋಗ್ತೀನಲ್ಲ, ಹಂಗೆ ಪ್ಲೇಸ್ಗಳೆಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳೆಲ್ಲ ತೋರಿಸ್ಕೊಂಬರ್ತೀನಿ. ಹಂಗೆ ಹೋಗೋಕ್ಕಾಗುತ್ತೆ. ನಿನ್ಗಿನ್ನೇನು ಮನೆಗಿನ್ ಯಾರು ಇದ್ದಾರೆ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾರಿಲ್ಲ ಬಿಡಪ್ಪ. ಯಾರಾದರೂ ಹೇಳ್ತಾರೆ ಅನ್ನೋಕ್ಕೆ ಸುಮ್ಮನೆ ಸರಿ ಆಯ್ತು ಅವಳು ಮನೆ ಹತ್ರ ಹೋಗಲ್ಲ ಅಂತೀನಿ, ಸುಮ್ಮನೆ ಕರ್ಕೊಂಡು ಹೋಗ್ತೀನಿ. ಹೋಗಿ ಎಲ್ಲ ಸುತ್ತರಿಸ್ಕೊಂಡು ಬರ್ತೀನಿ, ಎಲ್ಲ ನೋಡ್ಬಂತೀನಿ. ಪ್ರತಿಯೊಂದು ನೋಡ್ಕೊಂಬರ್ಬೋದು ನೀನು. ಪ್ರತಿಯೊಂದು ಎಲ್ಲ ತೋರಿಸ್ಕೊಂಬರ್ತೀನಿ. ಎಲ್ಲ ಪ್ಲೇಸ್ಗಳು ತಕ್ಕ ಹೋಗಿ ಬೇರೆ ಬೇರೆ ಕಡೆ ಹೋಗ್ತೀನಲ್ಲ ನನ್ನ ಗಾಡಿಗೆ, ಆ ಕಡೆ ಎಲ್ಲ ಕರ್ಕೊಂಡೋಗಿ ತೋರಿಸ್ಕೊಬರ್ತೀನಿ. ಒಂದು ವಾರಗಟ್ಟಲೆ ಹೋಗ್ತೀನ, ಕರ್ಕೊಂಡು ಹೋಗ್ತೀನಿ. ಅಷ್ಟೇ, ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ಬಂದ್ಬಿಡು ನನ್ನ ಜೊತೆ. ಹೋಗತ್ಲಾಗೆ. ಯಾರು ಗೊತ್ತಾರೆ ನನಗೆ ಎಲ್ಲ ನಾವು ಓಡಾಡಿದ್ರೆ ಆಗಲ್ಲ, ಮೈನವಾದಂಗೆ ಆಗುತ್ತೆ, ಮೈ ಕೈ ಎಲ್ಲ ನೋಯ್ತೈತೆ. ನನಗೆಲ್ಲಾದ್ರೂ ಓಡಾಡೋಕೆ ಆಗಲ್ಲಪ್ಪ ಸ್ವಾಮಿ. ಎಲ್ಲಾದರೂ ಹೋಗಕ್ಕಂದ್ರೆ ನನಗೆ ತಲೆನೋವಾಗುತ್ತೆ. ನಾನು ಇರ್ತೀನಲ್ಲ, ನೀನೇನು ತಲೆ ಕೆಡಿಸ್ಬೇಡ, ಸುಮ್ಮನಿರು. ಗೊತ್ತಾಗಲಿ ನಮ್ಮ ಅಮ್ಮಗೆ. ಏನು ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಮ್ಮ ಬಂದು ಕೇಳಿದ್ರೆ ಏನು ಮಾಡೋಣ? ನಿನ್ನ ಮಗನ ನೀವು ಇಕ್ಕಳ್ರಿ ಅನ್ನ ಅಷ್ಟೇ. ಇವಳು ಬಂದು ನನ್ನ ಹೆಂಡ್ತಿ ಸ್ವಾಮಿ ಕೇಳಿದ್ರೆ ನಿನ್ನ ಗಂಡು ನೀನು ಇಕ್ಕಳಮ್ಮ, ನಾನೇನು ಬೇಡ ಅಂಬಲಿಲ್ಲ, ಕಟ್ಟಾಕಿ ಅನ್ನೋ. ನಮ್ಮಮ್ಮ ಬಂದು ಕೇಳಿದ್ರೆ ನಿನ್ನ ಮಗನ ನೀನು ಕಟ್ಟಾಕಿ ಅಂತ ಅಷ್ಟೇ. ತಲೆ ಕೆಡಿಸ್ಕೊಬೇಡ. ನಾನು ಹೇಳಿದ ಮೇಲೆ ನೀನು ಎಷ್ಟನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಆಗಲಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅಲ್ಲ ತಲೆ ಕೆಡಿಸ್ಕೋಬಾರ್ದು ಅಂದ್ರೆ ಬಂದು ಬೈಕ್ ಬಂದಂಗೆ ಮಾತಾಡ್ತಾರೆ. ಅಲ್ಲ ನೋಡಿ ಇವಳು ಹೆಂಗೆ ಮಾತಾಡ್ತಾಳೆ. ಹೇಳು. ನಾನು ಹೇಳ್ತಾನೆ, ನಾನು ಎಷ್ಟೆಷ್ಟೋ ಟ್ರೈ ಮಾಡಿದೆ ಏನಾನ ಹೇಳೋಣ ನಂಬ್ಸೋಣ ಅಂತ. ಇವಳು ಕರೆಕ್ಟಾಗಿ ಕೇಳಿಸ್ಕೊಂಡಳು. ಎಣ್ಣೆ ನಾವೆಲ್ಲ ಮಾತಾಡೋದಿಲ್ಲ, ಕೇಳಿಸ್ಕೊಬಿಟ್ಟಳು. ನಮ್ಮ ಮನೆಯ ಮಾತಾಡಬಾರ್ದಾಯ್ತು ಬಿಡು. ಯಾವತ್ತಿದ್ರೂ ಗೊತ್ತಾಗದೆ ನೀನು ಗೊತ್ತಾಗೈತಿ, ಏನು ಮಾಡೋಕ್ಕಾಗಲ್ಲ. ಯಾವತ್ತಿದ್ರೂ ಒಂದಿಷ್ಟು ಇಂಥ ವಿಷಯಗಳು ಹೊರಕ್ಕೆ ಬಂದೇ ಬರ್ತವೆ, ಗೊತ್ತಾಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ತಲೆ ಕೆಡಿಸ್ಕೊಬಾರ್ದು. ಸುಂದ್ರ ನಾನೇ ಮುಖ್ಯ ಅಂತ ಹೇಳ್ಬಿಟ್ಟ. ನನಗೆ ಅದಕ್ಕೆ ಒಂಥರ ಧೈರ್ಯ ಬಂದಂಗೆ ಆಗ್ಬಿಡ್ತು. ಸೌಮ್ಯ ಎದುರಿಗೆ ನನಗೆ ಸುಸ್ಸುನೇ ಮುಖ್ಯ ಅಂತ ಹೇಳ್ಬಿಟ್ಟ ಸುಂದ್ರ. ತುಂಬ ಖುಷಿ ಆಯಿತು ನನಗೆ. ನೋಡ್ತಾ ಇರ್ರಿ, ನೆನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.